ಆಕ್ಚುಲಿ ಇವತ್ತು ಡಿ ಬಾಸ್ ಕೇಸ್ ಮತ್ತೆ ರೀಓಪನ್ ಆಗೋದಕ್ಕೆ ಕೆಲವು ಡಿ ಬಾಸ್ ಫ್ಯಾನ್ಸ್ ಗಳೇ ಕಾರಣ. ಸುಮ್ನೆ ಇರ್ದಿರ ಹೋಗ್ ಜಾಗದಲ್ಲೆಲ್ಲ ಡಿ ಬಾಸ್ ಅಂತ ಕರೆದ್ರೆ ಇನ್ನೇನಾಗುತ್ತೆ, ಅವ್ರು ಎಲ್ಲಿ ಟೈಟ್ ಮಾಡ್ಬೇಕು ಅಲ್ಲಿ ಟೈಟ್ ಮಾಡ್ತಾರೆ. ರೀಸೆಂಟ್ ಆಗಿ ರಾಮನಗರದಲ್ಲಿ ನಡೆದಿರೋ ಫಂಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ 1 ನಿಮಿಷ ಮಾತಾಡೋಕ್ ಬಿಟ್ಟಿಲ್ಲ. ಡಿ ಬಾಸ್ ಅಂತ ಕೂಗುದ್ರು. ಇಷ್ಟು ದಿವಸ ಇಲ್ದಿರೋ ಒಂದು ಮಾಫಿಯಾ ಸಾಕ್ಷಿ ಸಡನ್ ಆಗಿ 2 ದಿವಸದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅರ್ಥ ಮಾಡ್ಕೊಳ್ಬೇಕು ಇದು ಯಾಕೆ ಆಯ್ತು ಅಂತ. ಸೊ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನಮಗೂ ಅರ್ಥ ಆಗುತ್ತೆ, ನಿಮ್ಗೂ ಒಂದು ಆಸೆ ಇರುತ್ತೆ ಡಿ ಬಾಸ್ ಸ್ಟೇಜ್ ಮೇಲೆ ಬರಬೇಕು, ನೀವು ಡಿ ಬಾಸ್ ಕೂಗ್ಬೇಕು ಅಂತ. ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಫಂಕ್ಷನ್ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲಿ ಡಿ ಬಾಸ್ ಅಂತ ಕೂಗ್ತಿದ್ರು. ಅವ್ರಿಗೆ ಮಾತಾಡಕ್ ಬಿಟ್ಟಿಲ್ಲ. ಸುದೀಪ್ ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಕ್ ಬಿಟ್ಟಿಲ್ಲ. ಸೊ ಇದೆಲ್ಲ ಏನಾಗ್ತಿದೆ ಅಂದ್ರೆ ಆಲ್ರೆಡಿ ಫಸ್ಟ್ ಅವ್ರ ಮೇಲೆ ರಾಜಕೀಯ ನಡೀತಾ ಇದೆ. ಅದ್ರ ಮೇಲೆ ನೀವು ಇನ್ನ ರಾಜಕೀಯ ಮಾಡ್ಲಿ ಅಂತ ಇನ್ನ ಅವ್ರಿಗೆ ಉರಿಸ್ತಾ ಇದ್ದೀರಾ. ಸೊ ದಯವಿಟ್ಟು ಸ್ವಲ್ಪ ಅವ್ರು ಬರಗಂಟ ತಾಳ್ಮೆಯಿಂದ ಇರ್ರಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲರಿಗೂ ಡಿ ಬಾಸ್ ಆಚೆ ಬರ್ಬೇಕು ಅನ್ನೋದೇ ಆಸೆ. ಬಟ್ ಇವಾಗಿನ ಕಾನೂನಿನ ಪರಿಸ್ಥಿತಿನಲ್ಲಿ ಅರ್ಥ ಮಾಡ್ಕೊಂಡು ಯಾರಿಗೂ ಟ್ರಿಗರ್ ಮಾಡಕ್ ಹೋಗ್ಬಿಡಿ. ಅವ್ರು ಗೊತ್ತಾ ನೀವು ಯಾರ್ಯಾರಿಗೆ ಎಲ್ಲೆಲ್ಲಿ ಟೈಟ್ ಮಾಡ್ಬೇಕು ಅಲ್ಲಿ ಟೈಟ್ ಮಾಡ್ಬೇಕು ಅಂತ ಫಸ್ಟೇ ಹೇಳಿದ್ದಾರೆ. ನೀವು ಹೋಗಿ ಅವ್ರಿಗೆ ಮತ್ತೆ ಟೈಟ್ ಮಾಡೋದಕ್ಕೆ ಸ್ಕ್ರೂ ನೆಟ್ ಎಲ್ಲ ಕೊಡ್ತಾ ಇದ್ದೀರಾ.